ಹಲೋ ನಮಸ್ಕಾರ, ನನ್ನ ಕರಾವಳಿ ಕುಟುಂಬದಲ್ಲಿ ನಾವು ರಸಮಲೈಯನ್ನು ಬೇಕರಿ ಸ್ಟೈಲ್ ಅಲ್ಲಿ ಈಸಿಯಾಗಿ ಸ್ಟೆಪ್ ಬೈ ಸ್ಟೆಪ್ ಹೇಗೆ ಮಾಡೋದಂತ ನೋಡ್ಕೊಂಡು ಬನ್ನಿ. ಸೊ ಅದಕ್ಕೂ ಮೊದಲು ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ. ನಾನು ಈಗ ಸ್ಟೆಪ್ ಈಸಿಯಾಗಿ ಮಾಡೋದನ್ನ ಹೇಗಂತ ತೋರಿಸ್ಕೊಡ್ತೀನಿ. ನಾನು ಸ್ಕ್ರೀನ್ ಮೇಲೆ ಪಾಪಪ್ ಆಗಿರುವಂತ ರಸಮಲೈ ಲೈಕ್ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕೋ ಅದನ್ನ ರೆಡಿ ಇಟ್ಕೊಂಡ್ರೆ ಸಾಕು. ಇವಾಗ ನಾನು 1 ಕಪ್ ಆಗುವಷ್ಟು ಮಿಲ್ಕ್ ಪೌಡರ್ ನ ತಗೊಂಡಿದ್ದೀನಿ. ಆ ಮಿಲ್ಕ್ ಪೌಡರ್ಗೆ ಹಾಫ್ ಟೇಬಲ್ ಸ್ಪೂನ್ ಆಗುವಷ್ಟು ಬೇಕಿಂಗ್ ಪೌಡರ್ ನ ಆಡ್ ಮಾಡಿದ್ದೀನಿ. ಹಾಗೆ 1 ಟೇಬಲ್ ಸ್ಪೂನ್ ಆಗುವಷ್ಟು ಮೈದಾನ ಆಡ್ ಮಾಡ್ಕೊಂಡಿದ್ದೀನಿ. ಒಂದು ಹೋಲ್ ಎಗ್ ನ ಬೀಟ್ ಮಾಡಿ ತಗೊಂಡಿದ್ದೀನಿ. ನೀವು ಎಗ್ ನ ಎಷ್ಟು ಬೇಕಷ್ಟು ಹಾಕೊಳ್ಳಿ, ಅಂದ್ರೆ ಒಂದು ಹೋಲ್ ಎಗ್ ನೇ ಬೇಕಾಗುತ್ತೆ ಇದಕ್ಕೆ. ಸೊ ಇವತ್ತನ್ನ ನೀವು ಚೆನ್ನಾಗಿ ಮಿಕ್ಸ್ ಮಾಡಿ. ಚೆನ್ನಾಗಿ ಮಿಕ್ಸ್ ಮಾಡಾದ ನಂತರ ಒಂದು ಅರ್ಧ ಗಂಟೆ ಸೈಡ್ ಅಲ್ಲಿ ಇಟ್ಬಿಟ್ಟು, ನಾ ಈಗ ಅರ್ಧ ಗಂಟೆ ಆದ ನಂತರ ಕೈಗೆ ಆಯಿಲ್ ಅಥವಾ ತುಪ್ಪವನ್ನು ಸವರ್ಕೊಂಡು ಈಗ ನಾನು ಇದನ್ನ ಟೋಸ್ಟ್ ಮಾಡ್ತಾ ಇದ್ದೀನಿ. ಏನಕ್ಕಂದ್ರೆ ಅದು ಕೈಗೆ ಹಿಡ್ಕೊಳ್ಳೋ ಚಾನ್ಸಸ್ ಇರುತ್ತಲ್ಲ, ಅದು ಮಿಲ್ಕ್ ಪೌಡರ್ ಅದರಿಂದ. ಸೊ ಆಯಿಲ್ ಅಥವಾ ತುಪ್ಪ ಹಚ್ಕೊಂಡ್ರೆ ಈಸಿಯಾಗಿ ಬರುತ್ತೆ ಅಂತ. ಸೊ ಅದಕ್ಕೋಸ್ಕರ ಟೋಸ್ಟ್ ನಾನು ತೋರಿಸಿರುವಂತ ಸೈಜ್ ಅಲ್ಲಿ ರೆಡಿ ಮಾಡ್ಕೊಳ್ಳಿ. ತೀರಾ ದೊಡ್ಡದಾಗಿ ಮಾಡಕ್ ಹೋಗ್ಬೇಡಿ, ತೀರಾ ಚಿಕ್ಕದಾಗೂ ಮಾಡಬೇಡಿ. ಇದು ಸ್ವಲ್ಪ ಚಿಕ್ಕದಾದ್ರೂ ಪರವಾಗಿಲ್ಲ, ಬಟ್ ಅದೇ ಸೈಜ್ ಅಲ್ಲಿ ಇರ್ಲಿ. ಸೊ ಇವಾಗ ನಾನು ಸಿರಪ್ ಮಾಡೋಕ್ಕೋಸ್ಕರ ಬಾದಾಮಿನ ಮತ್ತೆ ಪಿಸ್ತಾನ ಚಿಕ್ಕದಾಗಿ ಚಾಪ್ ಮಾಡಿ ತಗೊಂಡಿದ್ದೀನಿ. ಈ ತರ ಚಾಪ್ ಮಾಡ್ಬಿಟ್ಟು ಒಂದು ಬೌಲ್ ಅಲ್ಲಿ ಹಾಕ್ಬಿಟ್ಟು ಸೈಡ್ ಅಲ್ಲಿ ಇಡಿ. ಇವಾಗ ನಾನು ಸಿರಪ್ ಮಾಡೋಕ್ಕೋಸ್ಕರ ಒಂದು ಲೈಕ್ ಕಡಾಯಿನ ಇಟ್ಬಿಟ್ಟು ಅದಕ್ಕೆ ಅರ್ಧ ಲೀಟರ್ ಮಿಲ್ಕ್ ನ ಆಡ್ ಮಾಡಿದ್ದೀನಿ. ಒಂದು 3/4 ಕಪ್ ನ ಶುಗರ್ ನ ಆಡ್ ಮಾಡ್ತಾ ಇದ್ದೀನಿ. ಆಮೇಲೆ ಇದನ್ನ ಸ್ವಲ್ಪ ಥಿಕ್ನೆಸ್ ಬರೋಕ್ಕೋಸ್ಕರ ಇದಕ್ಕೆ ಬಾದಾಮ್ ಪೌಡರ್ ಮತ್ತೆ ಕೇಸರಿನ ಹಾಕ್ಬಿಟ್ಟು ನಾನು ಮಿಕ್ಸ್ ಮಾಡಿಬಿಟ್ಟು ಇದು ಹಾಕ್ತಾ ಇರೋದು. ಸೊ ನೋಡಿ ಕಲರ್ ಹೆಂಗ್ ಬರುತ್ತೆ ಅಂತ. ಬಾದಾಮ್ ಮತ್ತೆ ಕೇಸರಿ ಹಾಕೋದ್ರಿಂದ ಫ್ಲೇವರ್ ಚೆನ್ನಾಗಿ ಬರುತ್ತೆ. ಸೊ ಈಗ ನಾವು ಮಾಡ್ಕೊಂಡಿರುವಂತ ಟೋಸ್ಟ್ ನ ಸಹ ಆಡ್ ಮಾಡ್ತಾ ಇದ್ದೀನಿ. ಇವಾಗ ಟೋಸ್ಟ್ ನ ಒಂದೊಂದಾಗಿ ಇಡ್ತಾ ಬನ್ನಿ. ಸೊ ಟೋಸ್ಟ್ ಇವಾಗ ನೋಡಿ, ನೀವು ಸಿರಪ್ ಅಲ್ಲಿ ಇಟ್ಟಂದ್ರೆ ಅದು ಹಿಗ್ಗಕ್ ಸ್ಟಾರ್ಟ್ ಆಗಿ ನೀವು ಹೀಗೆ ಅಬ್ಸರ್ವ್ ಮಾಡೋದು ನೋಡಿ, ಇಟ್ಟ ತಕ್ಷಣ ಸ್ವಲ್ಪ ಹಿಗ್ತಾ ಇದೆ. ಸೊ ಇವಾಗ ನೀವು ಲಿಟ್ ನ ಒಮ್ಮೆಲೆ ಮುಚ್ಚೋದು ತೆಗೆಯೋದು ಮಾಡಿದ್ರಿ. ಯಾಕಂದ್ರೆ ಅದು ನೀವು ಮಿಲ್ಕ್ ಆಗಿರೋದ್ರಿಂದ ಉಕ್ಕು ಚಾನ್ಸಸ್ ಇರುತ್ತೆ, ತಳೆ ಹಿಡಿಯೋ ಚಾನ್ಸಸ್ ಇರುತ್ತೆ. ಆಮೇಲೆ ಟೋಸ್ಟ್ ಸಹ ಸೀದೋಗೋ ಚಾನ್ಸಸ್ ಇರುತ್ತೆ ಕಂಟಿನ್ಯೂಸ್ ಮುಚ್ಚಿಟ್ರೆ. ಸೊ ಇದನ್ನ ನೀವು ಎವ್ರಿ 60 ಸೆಕೆಂಡ್ 30 ಸೆಕೆಂಡಿಗೆ ಒಮ್ಮೆ ಚೆಕ್ ಮಾಡ್ತಾ ಇರಿ. ಸೊ ಈ ತರ ನೀವು ಲೈಕ್ ಸ್ಪೂನ್ ಅನ್ನು ಹಾಕ್ಬಿಟ್ಟು ಆಚೆ ಈಚೆ ಅದನ್ನ ರಿಪ್ಲೇಸ್ ಮಾಡ್ತಾನೆ ಇರಿ. ಸೊ ಇದಕ್ಕೆ ನಾನು ಕಟ್ ಮಾಡಿರುವಂತ ಬಾದಾಮಿ ಮತ್ತೆ ಪಿಸ್ತಾನು ಸಹ ಆಡ್ ಮಾಡಿದ್ದೀನಿ. ಆಡ್ ಮಾಡಾದ ನಂತರ ಇದು ಏನಕ್ಕಂದ್ರೆ ಜಾಸ್ತಿ ಫ್ಲೇವರ್ ಬರ್ಲಿ ಅಂತ ಅಷ್ಟೇ. ಇವಾಗ ನಾನು ಇದು ನೋಡಿ ಟೋಸ್ಟ್ ಯಾವ ರೇಂಜಿಗೆ ಬಂತಂತ. ಸೊ ನಾವು ಮಾಡಿದ್ದು ಚಿಕ್ಕದು, ಈಗ ನೋಡಿ ಹೀಗೆ ಎಷ್ಟು ದೊಡ್ಡ ಆಯ್ತಂತ. ಸೊ ಇದೇ ತರ ಅದನ್ನು ಸ್ಪಾಂಜ್ ರೀತಿಲಿ ಉಬ್ಕೋತಾ ಬರುತ್ತೆ. ಇವಾಗ ಲಿಟ್ ನ ತೆಗೆದ್ಬಿಟ್ಟು ನಾವು 1 ಸ್ಪೂನ್ ಆಗುವಷ್ಟು ಇಲಾಚಿ ಪೌಡರ್ ನ ಸಹ ಆಡ್ ಮಾಡ್ತಾ ಇದೀನಿ. ಅದು ಇನ್ನ ಫ್ಲೇವರ್ ಚೆನ್ನಾಗಿ ಕೊಡುತ್ತೆ ಅಂತ. ಸೊ ಅಷ್ಟೇ, ಇಲಾಚಿ ಪೌಡರ್ ಆದ ನಂತರ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಚಿಕ್ಕದಾಗಿ ಒಂದು ಕುದಿ ಮಾಡಿಸ್ಬಿಟ್ಟು ನೀವು ಇನ್ನೊಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡಿ ಅದನ್ನ ನೀವು ಫ್ರಿಜ್ ಅಲ್ಲಿ ಇಟ್ಬಿಟ್ಟು ಕೋಲ್ಡ್ ಮಾಡ್ಕೊಂಡು ಸರ್ವ್ ಮಾಡ್ಬೋದು. ತುಂಬಾ ಚೆನ್ನಾಗಿರುತ್ತೆ ತಿನ್ನೋಕ್ಕೂ ಸಹ. ನಾವು ಏನ್ ಇಂಗ್ರೀಡಿಯೆಂಟ್ಸ್ ತೋರಿಸ್ನೋ ಅದನ್ನ ಇನ್ನೇ ಡಬಲ್ ಮಾಡಿರುತ್ತೆ ಅಷ್ಟೇ. ನಾನು 1 ಕಪ್ ಮಿಲ್ಕ್ ಪೌಡರ್ಗೆ ಅರ್ಧ ಲೀಟರ್ ಹಾಲು ಹಾಕಿದ್ದೀನಿ. ನೀವು ಇನ್ನೊಂದು 2 ಕಪ್ ತಗೊಳ್ಳೋದಾದ್ರೆ ಇನ್ನೊಂದು ಎಕ್ಸ್ಟ್ರಾ ಅಂದ್ರೆ ಒಂದು 1 ಲೀಟರ್ ಹಾಲು ಹಾಕ್ಬಿಟ್ಟು ನೀವು ಮಾಡ್ಬೋದು. ಸೊ ಸಿರಪ್ ಮಾತ್ರ ರೆಡಿ ಮಾಡಕ್ ಇಷ್ಟು ಇಂಗ್ರೀಡಿಯೆಂಟ್ಸ್, ಮತ್ತೆ ಏನು ಜಾಸ್ತಿ ಆಡ್ ಮಾಡಕ್ ಹೋಗ್ಬೇಡಿ. ಸೊ ನೋಡಿ ಟೋಸ್ಟ್ ಎಷ್ಟು ಚೆನ್ನಾಗಿ ಬಂತಂತ, ಎಷ್ಟು ಹೆಗ್ಗಿದೆ ಅಂತ. ಸೊ ಇಷ್ಟು ಸ್ಪಾಂಜ್ ರೀತಿಲಿ ಬರುತ್ತೆ. ಅದು ನಿಮ್ಗೆ ಗೊತ್ತಾಗುತ್ತೆ ಆಲ್ರೆಡಿ ಕನ್ಸಿಸ್ಟೆನ್ಸಿ ಹೆಂಗಿರುತ್ತೆ ಅಂತ. ನೀವು ಆದಷ್ಟು ಸ್ಪಾಂಜ್ ರೀತಿಲಿ ಬಂದ್ಮೇಲೆ ನೀವು ಅದನ್ನ ಫ್ರಿಜ್ ಅಲ್ಲಿ ಇಟ್ಬಿಟ್ಟು ಸರ್ವ್ ಮಾಡ್ಬೋದು. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಏನ್ ಮಾಡ್ಬೇಕಂತ ಕಮೆಂಟ್ ಮಾಡಿ. ಅದೇ ವಿಡಿಯೋದಿಂದ ಬರ್ತೀನಿ. ಥ್ಯಾಂಕ್ ಯು, ಬೈ ಬೈ.